ಇನ್ನು ರಾಜ್ಯದಲ್ಲಿ ಬಿರು ಬಿಸಿಲಿಗೆ ಜನರು ಮತ್ತು ಪ್ರಾಣಿ ಪಕ್ಷಿಗಳ ಸಂಕುಲ ನರಳಾಡೋ ಹಾಗಾಗಿದೆ. ಹನಿ ಹನಿ ನೀರಿಗೂ ಎಲ್ಲೆಡೆ ಈಗಾಗಲೇ ಹಾಹಾಕಾರ ಶುರುವಾಗಿದೆ. ಒಂದು ಕಡೆ ಸರ್ಕಾರ ನೀರಿನ ಬವಣೆಯನ್ನು ನೀಗಿಸೋದಕ್ಕೆ ಈಗಾಗಲೇ ಟ್ಯಾಂಕರ್ಗಳಿಗೆ ಕಡಿವಾಣ ಹಾಕಿ ಇಂತಿಷ್ಟು ಅಂತ ಹಣವನ್ನು ನಿಗದಿ ಮಾಡಿದೆ. ಆದರೆ ನಿರ್ಮಾ ಅಷ್ಟು ದುಡ್ಡು ಕೊಡ್ತೀವಿ ಅಂತಂದ್ರೂ ಕೂಡ ಟ್ಯಾಂಕರ್ಗಳಲ್ಲೂ ನೀರು ಸಿಗ್ತಾ ಇಲ್ಲ. ಹೀಗಾಗಿ ನೀರಿಗೋಸ್ಕರ ಸ್ವಂತ ಖರ್ಚಿನಲ್ಲಿ ಬೋರ್ವೆಲ್ ಕೊರೆಸೋದಕ್ಕೆ ಮುಂದಾದ ಬಡಾವಣೆಯ ಜನರಿಗೆ ಅಧಿಕಾರಿಗಳೇ ತಡೆ ಒಡ್ಡಿದ್ದಾರಂತೆ. ಯಾಕೆ ಅಂತ ನೋಡೋಣ ಬನ್ನಿ. ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಉಲ್ಬಣ. ದೊಡ್ಡಬಿದರಕಲ್ಲಿನಲ್ಲಿ ಬೀದಿಗಿಳಿದ ಜನ. ಟ್ಯಾಂಕರ್ ನೀರು ಇಲ್ಲ, ಬೋರ್ವೆಲ್ ಕೊರೆಯೋದಕ್ಕೂ ಬಿಡುತ್ತಿಲ್ಲ. ಅಧಿಕಾರಿಗಳ ವಿರುದ್ಧ ಸ್ಥಳೀಯರ ಆಕ್ರೋಶ. ನೋಡಿದ್ರಲ್ಲ, ಈ ಬಿರು ಬಿಸಿಲಿಗೆ ಜನ, ಪ್ರಾಣಿ ಪಕ್ಷಿಗಳು ಯಾವ ರೀತಿಯಲ್ಲಿ ನೀರಿನ ಭವಣಿಯನ್ನ ಅನುಭವಿಸ್ತಾ ಇದೆ ಅಂತ. ಬೆಂಗಳೂರು ಹೊರವಲಯದ ದೊಡ್ಡಬಿದರಕಲ್ಲಿನ ವಾರ್ಡ್ ನಂಬರ್ 9ರ ವ್ಯಾಪ್ತಿಯಲ್ಲಿ ಕಳೆದ 1.5 ತಿಂಗಳಿನಿಂದ ಇಲ್ಲಿನ ಜನರು ಪರದಾಟ ಹೇಳತೀರಲಾಗಿದೆ. ಸರ್ಕಾರ ಈಗಾಗಲೇ ವಾಟರ್ ಟ್ಯಾಂಕರ್ಗಳಿಗೆ ಇಂತಿಷ್ಟು ದರ ಅಂಥೇಳಿ ನಿಗದಿ ಮಾಡಿದೆ. ಆದರೂ ನೀರು ಸಿಗ್ತಾ ಇಲ್ಲ. ಹೀಗಾಗಿ ಇಲ್ಲಿನ ಜನ ಪರದಾಡುವಂತಾಗಿದೆ. 15 ದಿವಸದಿಂದ ನೀರೇ ಬರ್ತಾ ಇಲ್ಲ ಸರ್. ಇಲ್ಲಿ ನಮ್ಮ 2 ಲೇಔಟಿಂದ ಬೋರ್ವೆಲ್ ನಾವೇ ಓನಾಗಿ ಕೊರೆಸಿದ್ವಿ. ಆ ಬೋರ್ನಲ್ಲಿ ಈಗ 15 ದಿವಸದಿಂದ ನಿಂತೋಗಿದೆ. ಇಲ್ಲೇ ಕೆಟ್ಟೋಗಿರೋ ಬೋರ್ ಇಲ್ಲೇ ಇದೆ. ಪೈಪ್ಗಳೆಲ್ಲ ಎತ್ತಿದ್ದು ಹಂಗೆ ಇದೆ. ಕುಡಿಯೋಕ್ಕೆ ನೀರಿಂದು ತುಂಬ ಸಮಸ್ಯೆ ಆಗಿಬಿಟ್ಟಿದೆ. ಈ BBMP ಅಧಿಕಾರಿಗಳು ಇದುವರೆಗೂ ಯಾರು ನಮ್ಮ ಲೇಔಟ್ಗೆ ಬಂದಿಲ್ಲ. ಇದುವರೆಗೂ ನೀರಿನ ಸಮಸ್ಯೆ ದಿನ ದಿನ ಬಿಗಡಾಯಿಸ್ತಲೇ ಇದೆ. ಟ್ಯಾಂಕರ್ಗೆ ನಾವು ಫೋನ್ ಮಾಡಿದ್ರೆ ಅವ್ರು 2 ದಿವಸಕ್ಕೋ 3 ದಿವಸಕ್ಕೋ ಬರ್ತಾರೆ. ನಾವು ಮುಂಚೆನೇ ಬುಕ್ ಮಾಡಿ ಅದು ಸೀರಿಯಲ್ ನಂಬರ್ ಥರ ಇಟ್ಕೊಂಡಿರಬೇಕು. ಹಂಗಾದರೆ ಮಾತ್ರ ನೀರು ಬರ್ತಾ ಇದೆ, ಇಲ್ಲಾಂದರೆ ಬರ್ತಾ ಇಲ್ಲ. ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ ನೀರಿಂದು. ಇನ್ನು ದೊಡ್ಡಬಿದರಕಲ್ಲು ಗ್ರಾಮದ ತಿಪ್ಪೇನಹಳ್ಳಿಯ ಅಂದಾನಪ್ಪ ಲೇಔಟ್ ಹಾಗೂ ಸೌಂದರ್ಯ ಬಡಾವಣೆಗಳಲ್ಲಿ ಹಲವು ದಿನಗಳಿಂದ ನೀರು ಪೂರೈಕೆಯಾಗದೆ ಜನ ಬಳಲಿ ಬೆಂಡಾಗಿದ್ದಾರೆ. ಅಧಿಕಾರಿಗಳು ಹಾಗೂ ಸರ್ಕಾರದ ನಡೆಗೆ ಬೇಸತ್ತು ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ. ಸ್ವಂತ ಖರ್ಚಿನಲ್ಲಿ ಬೋರ್ವೆಲ್ ಅನ್ನ ಕೊರೆಸೋಣ ಅಂದ್ರೂ ಕೂಡ ಅದಕ್ಕೂ ಅಧಿಕಾರಿಗಳು ಅವಕಾಶ ಕೊಡ್ತಿಲ್ವಂತೆ. ಇದರಿಂದ ರೊಚ್ಚಿಗೆದ್ದ ಜನ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಟ್ಯಾಂಕರ್ ನೀರು ಹೊಡ್ಸ್ಕೊತೀವಿ ಅಂದರೂ ಟ್ಯಾಂಕರ್ ನೀರು ಬರ್ತಾ ಇಲ್ಲ. 4 ದಿವಸ 5 ದಿವಸ ನೀರು ಫೋನ್ ಮಾಡಿ ಬರ್ತಾರೆ. ಇಲ್ಲ ಅರ್ಜೆಂಟ್ ಎಮರ್ಜೆನ್ಸಿ ಬನ್ನಿ ಅಂದರೆ 500 ರೂಪಾಯಿ 1000 ರೂಪಾಯಿ ಕೇಳೋದಕ್ಕೆ 2000 ಕೊಡಿ 2500 ಕೊಡಿ ಅಂತ ಕೇಳ್ತಾರೆ. ಅದು ಹೊಡ್ಸ್ಕೊಂಡ್ರೆ 3 ದಿವಸ 4 ದಿವಸ ಬರಲ್ಲ. ಅಟ್ಲೀಸ್ಟ್ ಯಾರಾದರೂ ಒಬ್ಬರು ನಮ್ಮ ಏರಿಯಾಗೆ ಬಂದು ಸ್ವಲ್ಪ ಸಮಸ್ಯೆ ಏನಿದೆ ಅಂತ ಅಟ್ಲೀಸ್ಟ್ ಗೌರ್ಮೆಂಟಿಂದ ಎಲ್ಲ ಅನೌನ್ಸ್ ಮಾಡಿದ್ದಾರೆ, ಏನಾದ್ರು ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ. ಅದರಿಂದಲಾದ್ರೂ ಒಂಚೂರು ಹೆಲ್ಪ್ ಮಾಡಿದ್ರೆ ನಮಗೂ ಅನುಕೂಲ ಆಗುತ್ತೆ. 1 ತಿಂಗಳಿಂತಂತೂ ಫುಲ್ ಬರ್ತಾನೆ ಇಲ್ಲ, 1 ಡ್ರಾಪು ಬರ್ತಾ ಇಲ್ಲ ನೀರು. ಸೇರಿಕೊಂಡು ಒಂದು ಲೇಔಟಲ್ಲಿ ಒಂದು ಬೋರ್ ಹಾಕಿಸ್ಕೊಳ್ಳೋಣ ಅಂತ ಎಲ್ಲ ಪ್ಲಾನ್ ಮಾಡ್ಕೊತಾ ಇದೀವಿ. ಆದ್ರೂ ಪರ್ಮಿಷನ್ ಕೊಡಲ್ಲ, ಅದು ಕೊಡಲ್ಲ ಇದು ಕೊಡಲ್ಲ ಅಂತ ಅಂತಾರೆ. ಒಟ್ಟಾರೆ ಹನಿ ನೀರಿಗೂ ಕೂಡ ಹಾಹಾಕಾರ ಶುರುವಾಗಿದೆ. ಜನ ಬಿಂದಿಗೆಯನ್ನ ಹಿಡಿದು ಅಲೆದಾಡುವಂತಾಗಿದೆ. BBMP ಹಾಗೂ ಸ್ಥಳೀಯ ಅಧಿಕಾರಿಗಳು ಎಚ್ಚೆತ್ತು ನೀರಿನ ಸಮಸ್ಯೆಗೆ ಪರಿಹಾರವನ್ನ ಒದಗಿಸಬೇಕು ಅಂತೇಳಿ ಜನ ಆಗ್ರಹಿಸ್ತಾ ಇದ್ದಾರೆ. ಪ್ರಕಾಶ್, ಪಬ್ಲಿಕ್ ಟಿವಿ, ನೆಲಮಂಗಲ.